Hello everyone, I am Jyoti Bannihetti, Assistant Professor in Commerce, Government First Grade College, Badagi. Today in this session, I am going to explain about importance of a internal control system. So before that, let me give some few points regarding internal control system. So internal control system is that system of management where or a company where the whole ಕಂಪನೀಸ್ ಆ್ಯಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್. ಅಂದರೆ ಒಂದು ಸಂಸ್ಥೆಯ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನೇ ನಾವೇನಂತ ಕರಿತೀವಿ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್, ಆರ್ಥಿಕ ನಿಯಂತ್ರಣ ಪದ್ಧತಿ ಅಂತಂದೇಳಿ ಕರಿತೀವಿ. ಸೊ ಯಾಕೆ ಆ ಆರ್ಥಿಕ ನಿಯಂತ್ರಣ ವ್ಯವಸ್ಥೆ ಬೇಕು? ವಾಟ್ ಈಸ್ ದಿ ನೀಡ್ ಆಫ್ ಇಂಟರ್ನಲ್ ಕಂಟ್ರೋಲ್ system? What is the importance of an internal control system? Let us discuss these with the following points. So there are 5 key areas where we find a need to study about the internal control system. So the first one is facilitates accuracy in financial statements. Next, helps to form an opinion about clients. Helps auditor to check which check to be applied. Next one is points out critical areas in the organization, and last one is helps the auditor to report the management's effectiveness. ಸಿ ಇವೆಲ್ಲವೂ ಇದನ್ನು ಬಿಟ್ಟು ಇನ್ನೂ ಅನೇಕ ಉಪಯೋಗಗಳು ನಮಗೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಿಂದ ಇದೆ. ಬಟ್ ಮುಖ್ಯವಾಗಿ ನಮಗೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಯಾಕೆ ಬೇಕು ಅಂದರೆ ಬಿಕಾಸ್ ಆಫ್ ಆಲ್ ದೀಸ್ ಪಾಯಿಂಟ್ಸ್. ಹಾಗಿದ್ರೆ ಈಚ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ಡಿಟೇಲ್ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಫೆಸಿಲಿಟೇಟ್ಸ್ ಅಕ್ಯುರಸಿ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿನ ಅಕ್ಯುರೇಸಿಯನ್ನು ತಿಳ್ಕೊಳ್ಳಿಕ್ಕೆ ನಮಗೇನು ಮಾಡುತ್ತೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮು ಸಹಾಯ ಮಾಡುತ್ತೆ ಅಂತ. ಹೇಗೆ? ಇಂಟರ್ನಲ್ ಕಂಟ್ರೋಲ್ ಇಸ್ ದಿ ಪ್ಲ್ಯಾನ್ ಅಡಾಪ್ಟೆಡ್ ಬೈ ದಿ ಮ್ಯಾನೇಜ್ಮೆಂಟ್. ಇಟ್ ಹೆಲ್ಪ್ಸ್ ಟು ಚೆಕ್ ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಅಕೌಂಟಿಂಗ್ ಡೇಟಾ. ಅಂದ್ರೆ ಇಂಟರ್ನಲ್ ಕಂಟ್ರೋಲ್ ಅನ್ನೋದು ಅದೊಂದು ಪ್ಲ್ಯಾನ್. ಯಾರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ? ಮ್ಯಾನೇಜ್ಮೆಂಟ್ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಯಾಕೆ? ಸೊ ಒಂದು ಸಂಸ್ಥೆ ದೊಡ್ಡದಾಗಿದ್ದಾವಾಗ ಒಂದೇ ಸಲಕ್ಕೆ ಅದರದ್ದು ಏನು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಅಥವಾ ಅದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಸರಿ ತಪ್ಪುಗಳನ್ನು ಒಂದೇ ಸಲ ನಿರ್ಧಾರ ಮಾಡಲು ಕಷ್ಟ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಏನು ಬೇಕಾಗುತ್ತೆ ರೀ, ಪ್ರತಿದಿನ ಅದರದ್ದು ಚೆಕ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಈಸಿಯಾಗಿ ನಮ್ಮ ಆಡಿಟಿಂಗ್ ಮಾಡಿಸ್ಲಿಕ್ಕೆ ಸಹಾಯ ಆಗುತ್ತೆ. ಒಬ್ಬ ಅಡಿಟರ್ಗೂ ಕೂಡ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಸಹಾಯ ಆಗುತ್ತೆ. ಅವನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಅಕ್ಯುರೇಸಿಯನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ ರಿಲಯಬಿಲಿಟಿ ಆಫ್ ಅಕೌಂಟಿಂಗ್ ಡೇಟಾ, ಅಕ್ಯುರೇಸಿ ಜೊತೆಗೆ ನಮಗೇನು ಗೊತ್ತಾಗುತ್ತೆ, ಎಷ್ಟು ನಂಬಬಹುದು ಇರ್ತಕ್ಕಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಎಷ್ಟು ನಂಬಬಹುದು ಅನ್ನೋದನ್ನು ಕೂಡ ನಮಗಿದು ತಿಳಿಸ್ಕೊಡುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಹೆಲ್ಪ್ಸ್ ಟು ಫಾರ್ಮ್ ಆ್ಯನ್ ಒಪಿನಿಯನ್ ಅಬೌಟ್ ಕ್ಲೈಂಟ್ಸ್. ಅಂದ್ರೆ ನೀವು ಒಬ್ಬ ಅಡಿಟರ್ ಆಗಿ ನೀವು ಯಾವ ಸಂಸ್ಥೆಯನ್ನು ಒಪ್ಕೊಂಡಿದ್ದೀರ ಅದು ನಿಮಗೆ ಕ್ಲೈಂಟ್ ಆಗುತ್ತೆ. ಹಾಗಿದ್ರೆ ಆ ಕ್ಲೈಂಟಿನ ಬಿಸ್ನೆಸ್ ಅಥವಾ ಕ್ಲೈಂಟಿನ ಕಂಪನಿಯ ಬಗ್ಗೆ ನಿಮಗೊಂದು ಅಭಿಪ್ರಾಯ ಬೇಕು. ಸೊ ಆ ಅಭಿಪ್ರಾಯವನ್ನು ಹೊಂದಲಿಕ್ಕೆ ನಮಗೆ ಯಾವ್ದು ಸಹಾಯ ಮಾಡುತ್ತೆ? ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಮು ಸಹಾಯ ಮಾಡುತ್ತೆ. ಸೊ ಇಟ್ ಹೆಲ್ಪ್ಸ್ ಆನ್ ಎಂಟರ್ಪ್ರೈಸ್ ಟು ಎಫಿಷಿಯೆಂಟ್ ಆ್ಯಂಡ್ ಇಫೆಕ್ಟಿವ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್, ಆ್ಯಂಡ್ ಇಟ್ ಎನೇಬಲ್ಸ್ ದಿ ಅಡಿಟರ್ ಟು ಫಾರ್ಮ್ ಆ್ಯನ್ ಒಪಿನಿಯನ್ ಅಬೌಟ್ ಕ್ಲೈಂಟ್ಸ್ ಬಿಸ್ನೆಸ್. ಆ ಕ್ಲೈಂಟಿನ ಬಿಸ್ನೆಸ್ ಹೇಗಿದೆ, ಅದರ ನೇಚರ್ ಏನು, ಅದಕ್ಕೆ ಅಪ್ಲಿಕೇಬಲ್ ಲಾಸ್ ಏನು, ಅದರ ಅಕೌಂಟಿಂಗ್ ಸಿಸ್ಟಮ್ ಯಾವ ರೀತಿ ಇರಬೇಕು, ಈ ಥರದ್ದೆಲ್ಲ ನೀವೇನು ಮಾಡಬೇಕಾಗುತ್ತೆ, ನಿಮಗೆ ಒಂದು ಅದರದ್ದು ನಾಲೆಜ್ ಬೇಕಾಗುತ್ತೆ. ಸೊ ಆ ನಾಲೆಜ್ ನಿಮ್ಗೆ ಹೆಂಗೆ ಸಿಗುತ್ತೆ? ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮನ್ನು ಸ್ಟಡಿ ಮಾಡೋದ್ರ ಮೂಲಕ ನಿಮ್ಗೆ ಆ ನಾಲೆಜು ಸಿಗುತ್ತೆ. ಸೊ ಅದರಿಂದಾಗಿ ನೀವು ಆ ಕಂಪನಿಯ ಬಗ್ಗೆ ಒಂದು ಅಭಿಪ್ರಾಯವನ್ನು ಹೊಂದಬಹುದು. ಇನ್ನು ನೆಕ್ಸ್ಟು ಹೆಲ್ಪ್ಸ್ ಅಡಿಟರ್ ಟು ಚೆಕ್ ವಿಚ್ ಚೆಕ್ ಟು ಬಿ ಅಪ್ಲೈಡ್. ಅಂದ್ರೆ ಯಾವ ಚೆಕ್ಕನ್ನು ನಾನು ಅಪ್ಲೈ ಮಾಡಬೇಕು, ಅಂದರೆ ಯಾವ ಮೆಥಡನ್ನು ನಾನು ಇಲ್ಲಿ ಫಾಲೋ ಮಾಡಬೇಕು ಅನ್ನೋದನ್ನು ಯಾರು ತಿಳಿಸ್ಕೊಡ್ತಾರೋ? ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ತಿಳಿಸ್ಕೊಡುತ್ತೆ. ಹೆಂಗೆ? ದ ಅಡಿಟರ್ ವಿಲ್ ರಿವ್ಯೂ ದಿ ಪ್ರೆಸೆಂಟ್ ಸಿಸ್ಟಮ್ ಆಫ್ ಇಂಟರ್ನಲ್ ಕಂಟ್ರೋಲ್ ಬೈ ಅಪ್ಲೈಯಿಂಗ್ ರಿಲೆವೆಂಟ್ ಟೆಸ್ಟ್ಸ್. ಅಂದ್ರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮೇ ಸರಿ ಇದೆಯೋ ಇಲ್ಲೋ ಅಂತ ಫಸ್ಟ್ ಚೆಕ್ ಮಾಡ್ತಾರೆ, ಅವನದು ಆಡಿಟಿಂಗ್ ಈಸಿ ಆಗುತ್ತೆ. ಹೀಗಾಗಿ ಅವನೇನು ಮಾಡಬಹುದು, ಅವನದೇ ಆದ ಚೆಕ್ಗಳನ್ನು, ಅವನದೇ ಆದ ಟೆಸ್ಟ್ ಮೆಥಡ್ಸ್ಗಳನ್ನು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಮೇಲೆ ಅಪ್ಲೈ ಮಾಡ್ತಾನೆ. ಅಟ್ ದಿ ಎಂಡ್ ಹಿ ವಿಲ್ ಟೇಕ್ ಡಿಸಿಷನ್ ಅಬೌಟ್ ವಾಟ್ ಎಕ್ಸ್ಟೆಂಟ್ ಆ್ಯಂಡ್ ವಿಚ್ ಟೆಸ್ಟ್ ಕ್ಯಾನ್ ಬಿ ಅಪ್ಲೈಡ್. ನಾನು ಯಾವ ಟೆಸ್ಟನ್ನು ಅಪ್ಲೈ ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಆ ಟೆಸ್ಟನ್ನು ಅಪ್ಲೈ ಮಾಡಬೇಕು ಅನ್ನೋದು
ಅವನಿಗೆ ನಿರ್ಧಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟು ಪಾಯಿಂಟ್ಸ್ ಔಟ್ ಕ್ರಿಟಿಕಲ್ ಏರಿಯಾಸ್ ಇನ್ ದಿ ಆರ್ಗನೈಸೇಷನ್. ಇಂಟರ್ನಲ್ ಕಂಟ್ರೋಲ್ ಇಸ್ ದಿ ಓವರಾಲ್ ಕಂಟ್ರೋಲ್ ಆಫ್ ದಿ ಬಿಸ್ನೆಸ್ ಎಂಟರ್ಪ್ರೈಸ್. ದಿಸ್ ವುಡ್ ಹೆಲ್ಪ್ ಇನ್ ಪಾಯಿಂಟಿಂಗ್ ಔಟ್ ದಿ ಕ್ರಿಟಿಕಲ್ ಏರಿಯಾಸ್ ಇನ್ ದಿ ಬಿಸ್ನೆಸ್ ಎಂಟರ್ಪ್ರೈಸಸ್. ಅಂದ್ರೆ ಒಂದು ಸಂಸ್ಥೆಯ, ಅದು ದೊಡ್ಡ ಸಂಸ್ಥೆಯ ಅಡಿಟಿಂಗನ್ನು ಕೇವಲ 1-2 ತಿಂಗಳಲ್ಲಿ, ಇಡೀ ವರ್ಷ ಅವರು ನಡೆಸ್ಕೊಂಡಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು 1-2 ತಿಂಗಳಲ್ಲಿ ಚೆಕ್ ಮಾಡೋದೇನೈತಲ್ರಿ, ತುಂಬ ಟಿಡಿಯಸ್ ಟಾಸ್ಕ್ ಆಗುತ್ತೆ. ಹೀಗಾಗಿ ಅವನೇನು ಮಾಡ್ತಾನೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮನ್ನು ಚೆಕ್ ಮಾಡ್ತಾನೆ. ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮನ್ನು ಚೆಕ್ ಮಾಡಿದವಾಗ ಅವಂಗೆ ತುಂಬ ಇಂಪಾರ್ಟೆಂಟಾಗಿ ಚೆಕ್ ಆಗಲೇಬೇಕಾದಂತಹ ಏರಿಯಾಸ್ ಯಾವ್ಯಾವು, ಈ ಕಂಪನಿಯಲ್ಲಿ ನಾನು ಏನನ್ನು ತುಂಬ ಚೆಕ್ ಮಾಡಲೇಬೇಕು ಅಂತ ಐಡೆಂಟಿಫೈ ಮಾಡ್ಕೋತಾನೆ. ಆ ಏರಿಯಾಸನ್ನು ಅವನೇನು ಮಾಡ್ತಾನೆ, ಇನ್ ಡೀಟೇಲಾಗಿ ಚೆಕ್ ಮಾಡ್ತಾನೆ. ಹಾಗಿದ್ರೆ ಆ ಏರಿಯಾಸ್ ಗೊತ್ತಾಗೋದೇ ಹೇಗೆ, ಕ್ರಿಟಿಕಲ್ ಏರಿಯಾಸ್ ಇವು ಅಂತ ಗೊತ್ತಾಗೋದೇ ಹೇಗೆ ಅಂತಂದ್ರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಿಂದ. ಇನ್ನು ನೆಕ್ಸ್ಟ್ ಒಂದು ಬರೋದು ಹೆಲ್ಪ್ಸ್ ದಿ ಅಡಿಟರ್ ಟು ರಿಪೋರ್ಟ್ ದಿ ಮ್ಯಾನೇಜ್ಮೆಂಟ್ಸ್ ಇಫೆಕ್ಟಿವ್ನೆಸ್. ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಎನೇಬಲ್ಸ್ ಅಡಿಟರ್ ಟು ರಿಪೋರ್ಟ್ shortcomings in the system. At the same time, with the help of that, he can suggest measures for improvement. ಸಿ ಅಡಿಟರ್ ಬಂದ, ಚೆಕ್ ಮಾಡ್ದ, ಸರಿ ತಪ್ಪು ಬರೆದ, ಹೋದ, ಅಲ್ಲ ಅಷ್ಟೇ ಅಲ್ಲ, ಹೀ ಈಸ್ ಅಪಾಯಿಂಟೆಡ್ ಬೈ ಶೇರ್ ಹೋಲ್ಡರ್ಸ್, ರೈಟ್. ಸೊ ದಿ ವಾಂಟ್ ಟು ನೋ ದಿ ಮ್ಯಾನೇಜ್ಮೆಂಟ್ಸ್ ಇಫೆಕ್ಟಿವ್ನೆಸ್. ಅಂದರೆ ಮ್ಯಾನೇಜ್ಮೆಂಟ್ ಎಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಿದೆ ಅನ್ನೋದು ಶೇರ್ ಹೋಲ್ಡರ್ಸಿಗೆ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಅಡಿಟರ್ ಏನು ಮಾಡಬೇಕು, ಮ್ಯಾನೇಜ್ಮೆಂಟಿನ ಎಫೆಕ್ಟಿವ್ನೆಸ್ಸನ್ನು ರಿಪೋರ್ಟಲ್ಲಿ ಬರೀಬೇಕು. ಸೊ ಈ ಮ್ಯಾನೇಜ್ಮೆಂಟಿನ ಇಫೆಕ್ಟಿವ್ನೆಸ್ ಗೊತ್ತಾಗೋದು ಹೇಗೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಮೇಲೆ ಗೊತ್ತಾಗುತ್ತೆ. ಸೊ ಅದು ತುಂಬ ಕರೆಕ್ಟಾಗಿತ್ತು ಅಂತಂದರೆ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ. ನಿಮಗೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಲ್ಲೇ ಲೂಪೋಲ್ಸ್ ಗೊತ್ತಾಗ್ತು ಅಂತಂದರೆ ಇಟ್ ಈಸ್ ಇದು ಫೇಲ್ಯೂರ್ ಆಫ್ ಅ ಮ್ಯಾನೇಜ್ಮೆಂಟಿನ ಫೇಲ್ಯೂರ್ ಆಗುತ್ತೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಸರಿ ಇಲ್ಲ ಅಂದರೆ. ಹೀಗಾಗಿ effectiveness of management can be measured with the help of a internal control system. So this is all about what importance of a internal control system. Thank you.